ವೀಕ್ಷಕರೆಲ್ಲರಿಗೂ TV1 Pro ಭವಿಷ್ಯವಾಣಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, 2021ರಲ್ಲಿ ಶನಿ ಸೇರಿದಂತೆ ಇನ್ನಿತರ ಗ್ರಹಗಳು ಕೂಡ ತಮ್ಮ ಸ್ಥಾನವನ್ನು ಬದಲಾಯಿಸಲಿವೆ. ಗ್ರಹಗಳು ಈ ಸ್ಥಾನ ಬದಲಾವಣೆಯು ರಾಶಿಚಕ್ರದ ಮೇಲೆ ಒಂದೆಡೆ ಗುಣಾತ್ಮಕ ಪರಿಣಾಮ ಬೀರಿದರೆ ಇನ್ನೊಂದೆಡೆ ಋಣಾತ್ಮಕ ಪರಿಣಾಮ ಬೀರುತ್ತದೆ. ಹಾಗಾದರೆ 2021ರಲ್ಲಿ ಯಾವೆಲ್ಲ ರಾಶಿಯವರಿಗೆ ಶುಭ ಕಾಲ ಆರಂಭವಾಗಲಿದೆ? ಯಾವ ರಾಶಿಯವರಿಗೆ 2021 ಶುಭ? ಇಲ್ಲಿದೆ 2021ರಲ್ಲಿ ಶುಭ ಯೋಗವನ್ನು ಪಡೆಯುವ ರಾಶಿಗಳು. 2021ರಲ್ಲಿ ಶನಿ, ರಾಹು ಮತ್ತು ಕೇತು ಗ್ರಹಗಳ ಪ್ರಭಾವ ಹೆಚ್ಚು. ಈ ವರ್ಷದುದ್ದಕ್ಕೂ ರಾಹು ವೃಷಭ ರಾಶಿಯಲ್ಲಿ, ಕೇತು ವೃಶ್ಚಿಕದಲ್ಲಿ, ಶನಿ ಮಕರದಲ್ಲಿ ಮತ್ತು ಗುರು ಮಕರ ಮತ್ತು ಕುಂಭ ರಾಶಿಯ ಸಂಪರ್ಕದಲ್ಲಿರುತ್ತವೆ. ಗ್ರಹಗಳ ನಕ್ಷತ್ರ ಪುಂಜಗಳು ಈ ಸ್ಥಾನವು 2021ರಲ್ಲಿ 5 ರಾಶಿ ಚಿಹ್ನೆಗಳಿಗೆ ಹೆಚ್ಚು ಪ್ರಯೋಜನಕಾರಿಯಾಗಲಿದೆ. ಆ 5 ರಾಶಿಗಳು ಯಾವುವು ಎಂದು ತಿಳಿಯೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ TV1 Pro ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಬಟನ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಕಟಕ ರಾಶಿಯವರಿಗೆ ವಿದೇಶಿ ಪ್ರವಾಸ ಯೋಗ. ವರ್ಷದ ಮೊದಲ ತ್ರೈಮಾಸಿಕನಲ್ಲಿ ನೀವು ಹೆಚ್ಚು ಅನುಕೂಲಕರ ಸಮಯವನ್ನು ಅನುಭವಿಸುವಿರಿ. ದೋಷಗಳು ನಿವಾರಣೆಯಾಗಲಿವೆ. ಹೊಸ ಉದ್ಯೋಗದ ಪ್ರಯತ್ನ ಯಶಸ್ವಿಯಾಗಬಹುದು. ವ್ಯವಹಾರದಲ್ಲಿ ಲಾಭ ಮತ್ತು ಪ್ರಗತಿಯೂ ಇರುತ್ತದೆ. ನೀವು ಭೂಮಿ ಮತ್ತು ಮನೆಯನ್ನು ಖರೀದಿಸಲು ಬಯಸಿದರೆ ಇದು ಒಳ್ಳೆಯ ಸಮಯ. ಈ ವರ್ಷ ರಿಯಲ್ ಎಸ್ಟೇಟ್ನಲ್ಲಿ ಹೆಚ್ಚಳ ಕಂಡುಬಂದಿದೆ. ಈ ವರ್ಷ ವಿದೇಶಿ ಪ್ರಯಾಣವನ್ನು ಕೈಗೊಳ್ಳುವ ಸಾಧ್ಯತೆಯೂ ಇರುತ್ತದೆ. ಕನ್ಯಾ ರಾಶಿಯವರ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿ. ಈ ಸಮಯದಲ್ಲಿ ನಿಮ್ಮ ಕುಟುಂಬದ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಆದರೂ ಅಪೂರ್ಣವಾಗಿದ್ದ ಕೆಲಸಗಳನ್ನು ನೀವು ಪೂರ್ಣಗೊಳಿಸುತ್ತೀರಿ. ನೀವು ಹಣಕಾಸಿನ ವಿಷಯದಲ್ಲೂ ಪ್ರಗತಿ ಹೊಂದುತ್ತೀರಿ. ಜ್ಞಾನ ಬೆಳೆಯುತ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿ ಹೊಂದುತ್ತೀರಿ. ಈ ವರ್ಷ ನೀವು ವ್ಯವಹಾರದಲ್ಲಿ ಯಶಸ್ಸು ಪಡೆಯುತ್ತೀರಿ. ಗುರು, ಶನಿ, ರಾಹು ಮತ್ತು ಕೇತುಗಳು ಮಿಶ್ರಣ ಪರಿಣಾಮಗಳೊಂದಿಗೆ ವರ್ಷವು ನಿಮಗಾಗಿ ಮಿಶ್ರ ಫಲಗಳು ಪ್ರಾಪ್ತಿಯಾಗುತ್ತವೆ. ಧನು ರಾಶಿಯವರಿಗೆ ಮದುವೆ ಯೋಗ. 2021ರಲ್ಲಿ ಗ್ರಹಗಳು ಶುಭ ಸ್ಥಾನದಿಂದಾಗಿ ನಿಮಗೆ ಧನಾತ್ಮಕವಾಗಿರುತ್ತದೆ. ಗ್ರಹಗಳ ಸಂಯೋಜನೆಯು ಅನಿಶ್ಚಿತ ಲಾಭಗಳನ್ನು ನೀಡುತ್ತದೆ. ಕೆಲವು ಸಂತೋಷಕರ ಸುದ್ದಿಗಳನ್ನು ಸಹ ಪಡೆಯುತ್ತೀರಿ. ಶುಭ ಕಾರ್ಯಗಳಿಗಾಗಿ ಪ್ರಯಾಣ ಕೈಗೊಳ್ಳುತ್ತೀರಿ. ತೀರ್ಥಯಾತ್ರೆ ಮಾಡಲು ಸಹ ಮನಸ್ಸಾಗುತ್ತದೆ. ಆದರೆ ಲಾಭದ ಜೊತೆಗೆ ಖರ್ಚು ಸಹ ಹೆಚ್ಚಾಗುತ್ತದೆ. ವಾಹನಗಳ ಮತ್ತು ಮನೆಗಳನ್ನು ಖರೀದಿಸಬೇಕೆಂದು ಬಯಕೆ ಈಡೇರಬಹುದು. ವಿವಾಹ ಆಸಕ್ತರು ಜನರಿಗೆ ಇದು ಶುಭ ಕಾಲ. ಮಕರ ರಾಶಿಯವರ ಬಯಕೆ ಈಡೇರಿಕೆ. ಮಕರ ರಾಶಿಯವರು 2021ರಲ್ಲಿ ಹೆಚ್ಚಿನ ಲಾಭ ಪಡೆಯುತ್ತಾರೆ. ಅವರ ಕಠಿಣ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ಸಾಮಾಜಿಕ ಕ್ಷೇತ್ರಗಳಲ್ಲಿ ಅವರ ಪ್ರಭಾವ ಮತ್ತು ಪ್ರಾಮುಖ್ಯತೆ ಹೆಚ್ಚಾಗುತ್ತದೆ. ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಇರುತ್ತದೆ. ಸಾಮಾಜಿಕ ಕಾರ್ಯಕರ್ತರು ಮತ್ತು ರಾಜಕೀಯಕ್ಕೆ ಸಂಬಂಧಿಸಿದ ಜನರು ಬಡ್ತಿ ಪಡೆಯುವ ಅವಕಾಶ ಇರುತ್ತದೆ. ಖರ್ಚು ಹೆಚ್ಚು, ಆದರೆ ಆ ಖರ್ಚು ಶುಭ ಕಾರ್ಯಗಳ ಮೇಲೆ ಇರುತ್ತದೆ. ನೀವು ಮನೆ ಅಥವಾ ಭೂಮಿಯನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಈ ವರ್ಷ ನಿಮ್ಮ ಆಸೆ ಈಡೇರಬಹುದು. ನೀವು ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿರಿ. ಮೀನು ರಾಶಿಯವರಿಗೆ ಖ್ಯಾತಿ. ನಿಮ್ಮ ವೆಚ್ಚಗಳು 2021ರಲ್ಲಿ ಹೆಚ್ಚಾಗುತ್ತವೆ. ಆದರೆ ಲಾಭ ಮತ್ತು ಹಣದ ಆಗಮನದೊಂದಿಗೆ ವೆಚ್ಚಗಳು ಹೊರೆಯಾಗುವುದಿಲ್ಲ. ಕೊರೋನಾ ಬಿಕ್ಕಟ್ಟಿನಿಂದಾಗಿ 2020ರಲ್ಲಿ ಪ್ರಚಾರ ಸಿಗದಿದ್ದರೆ 2021ರಲ್ಲಿ ನೀವು ಸ್ಥಾನ, ಖ್ಯಾತಿಯ ಸಂಪೂರ್ಣ ಲಾಭವನ್ನು ಪಡೆಯುತ್ತೀರಿ. ವಿದೇಶಕ್ಕೆ ಶಿಕ್ಷಣ ಮತ್ತು ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಪ್ರಗತಿ ಇರುತ್ತದೆ. ನೀವು ವಿದೇಶಕ್ಕೆ ಹೋಗಲು ಬಯಸಿದರೆ ನಿಮ್ಮ ಬಯಕೆ ಈ ವರ್ಷ ಈಡೇರಲಿದೆ. ಸಂಬಂಧಿಕರಿಂದ ಒತ್ತಡ ಸಾಧ್ಯತೆ. ಅವರೊಂದಿಗೆ ಉತ್ತಮ ಸಂಬಂಧ ಕಾಯ್ದುಕೊಳ್ಳುವುದು ಒಳ್ಳೆಯದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ TV1 Pro ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿ.